ಆಲ್ ರೈಟ್, ಇವತ್ತು ನಮ್ಮ ಹತ್ರ ಒಂದು ಮೋಟೋರೋಲಾ ವೈರ್ಲೆಸ್ ಸ್ಪೀಕರ್ ಇದೆ. ಸೊ ಇದರ ಸ್ಪೆಷಾಲಿಟಿ ಏನೇನು ಆಪ್ಷನ್ ಇದೆ, ಏನೇನು ಫೀಚರ್ಸ್ ಇದೆ ಎಲ್ಲ ಅನ್ಬಾಕ್ಸ್ ಮಾಡಿ ನೋಡೋಣ. ಓಕೆ, ಸೊ ಸಮ್ ಸ್ಪೆಸಿಫಿಕೇಷನ್ ಈ ಕಡೆ ನೋಡಿದ್ರೆ ನೀವು ಇಲ್ಲಿ ಅಲ್ಟ್ರಾ ಲಾಂಗ್ ಪ್ಲೇ 24 hours ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಅದು ಆ್ಯಕ್ಚುಲಿ ನಾರ್ಮಲ್ ವಾಲ್ಯೂಮಲ್ಲಿ ನೀವು ಕೇಳಿದರೆ ಒಂದು 12 to 13 hours ಬರುತ್ತೆ, 24 hours ಬರೋಲ್ಲ. ದಟ್ಸ್ ಅ ಫ್ಯಾಕ್ಟ್. ಆ್ಯಂಡ್ IP67 ವಾಟರ್ ಪ್ರೂಫ್ ಅಂತ ಅವ್ರು ಹೇಳ್ತಾರೆ, ಬಟ್ ನೀರಿಗೆ ತೊಗೊಂಡು ಮುಳಿಸ್ಬಿಟ್ಟು ದಯವಿಟ್ಟು ಹೋಗ್ಬಿಡುತ್ತೆ. ಆಮೇಲೆ 5 watt ಸ್ಪೀಕರ್ ಇರುತ್ತೆ, ಗೂಗಲ್ ಅಸಿಸ್ಟೆಂಟ್ ಮತ್ತು ಅಲೆಕ್ಸಾ ವರ್ಕ್ ಆಗುತ್ತೆ, ವಾಯ್ಸ್ ಅಸಿಸ್ಟೆಂಟ್ ಕಂಪ್ಯಾಟಿಬಲ್ ಇದೆ, ಮೈಕ್ರೋಫೋನ್ ಫಾರ್ ಹ್ಯಾಂಡ್ಸ್ ಫ್ರೀ ಕಾಲಿಂಗ್ ಇದೆ. ಸೊ ಫೋನ್ ಕಾಲ್ ಏನಾದ್ರು ಬಂದರೆ ಹ್ಯಾಂಡ್ಸ್ ಫ್ರೀ ಆಗಿ ಪಿಕ್ ಮಾಡ್ಬೋದು ಇದರಲ್ಲಿ ಆ್ಯಂಡ್ ಮಾತಾಡ್ಬೋದು. ಬ್ಲೂಟೂತ್ 5.0 ಸಪೋರ್ಟ್ ಮಾಡುತ್ತೆ. ಆಕ್ಸ್ ಕೇಬಲ್ ಕನೆಕ್ಟಿವಿಟಿ ಇದೆ. ಈ ಸ್ಪೀಕರ್ನ ನೀವು ಬೇರೆ ಡಿವೈಸ್ ಲೈಕ್ ಲ್ಯಾಪ್ಟಾಪಿಗೋ ಅಥವಾ ನಿಮ್ಮ ಕಾರಿಗೋ ಆಕ್ಸ್ ಕೇಬಲ್ ಥ್ರೂ ಕನೆಕ್ಟ್ ಮಾಡ್ಕೋಬೋದು. ಮೆಮೊರಿ ಕಾರ್ಡ್ ಸ್ಲಾಟು ಇದೆ. ಮೆಮೊರಿ ಕಾರ್ಡಲ್ಲಿ ನಿಮ್ಮದು ಸಾಂಗ್ಸ್ ಇದ್ದರೆ ಅದರಿಂದನೂ ಪ್ಲೇ ಮಾಡ್ಕೋಬೋದು. ಸೊ ಇದು ಸ್ಪೀಕರು. ಇಲ್ಲಿ ನಿಮಗೆ ಯೂಸರ್ ಮ್ಯಾನ್ಯುಯಲ್ ಎಲ್ಲ ಇರುತ್ತೆ, ಇನ್ಸ್ಟ್ರಕ್ಷನ್ ಹೌ ಟು ಯೂಸ್ ಎಲ್ಲ ಇರುತ್ತೆ. ಇದನ್ನು ಸೈಡಿಗೆ ಇಡೋಣ. ಇಲ್ಲಿ ನಿಮಗೆ ಒಂದು ಸ್ಟ್ಯಾಂಡ್ ಥರ ಬರುತ್ತೆ, ಇದಕ್ಕೆ ಕನೆಕ್ಟ್ ಮಾಡೋದು ಮಾಡೋಣ. ಈಗ ಇದೊಂದು ಕೇಬಲ್ಲು, ದೆನ್ ಇದು ಆಕ್ಸ್ ಕೇಬಲ್ 3.5 ಹೆಡ್ಫೋನ್ ಜಾಕ್ ಥರನೇ ಇರುತ್ತೆ ಅದು. ಇದನ್ನು ನೀವು ಸ್ಪೀಕರಿಗೆ ಮತ್ತು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ಬೋದು ಅಥವಾ ಫೋನಿಗೆ ಕನೆಕ್ಟ್ ಮಾಡ್ಕೋಬೋದು, ಆ ಥರ. ಸೊ ಇದು USB ಮತ್ತು ಚಾರ್ಜಿಂಗ್ ಕೇಬಲ್ ಥರ ಇದೆ. ಇಲ್ಲಿ ಕಾಣಿಸ್ತಿದೆಯಾ? ಓಕೆ. ಸೊ ಸ್ಪೀಕರೇ ನೋಡೋದಾದರೆ ಇಲ್ಲಿ ನಿಮಗೆ ಕ್ಲಾತ್ ಫಿನಿಶಿಂಗ್ ಇದೆ, ತುಂಬ ಪ್ರೀಮಿಯಮ್ ಮಟೀರಿಯಲ್ ಥರ ಕಾಣಿಸುತ್ತೆ. ಈ ಮೋಟೋರೋಲಾ ಲೋಗೋ ಇದೆ. ಆಮೇಲೆ ಇದು ಪವರ್ ಬಟನ್ನು, ವಾಲ್ಯೂಮ್ ಅಪ್, ವಾಲ್ಯೂಮ್ ಡೌನ್, ಇದು ಫೋನ್ ರಿಸೀವ್ ಮಾಡೋದಕ್ಕೆ. ಓಕೆ, ಆ್ಯಂಡ್ ಇಲ್ಲಿ ಟ್ಯಾಗ್ ಹಾಕ್ಕೊಂಡಿದೆ, ಹಿಂಗೆ ಹ್ಯಾಂಗ್ ಮಾಡ್ಬೋದು, ಇಲ್ಲಿ ಯೂಸ್ ಮಾಡ್ಕೋಬೋದು. ಆಮೇಲೆ ಈ ಕಡೆ ನಿಮಗೆ ಚಾರ್ಜ್ ಮಾಡೋದು, ಆಮೇಲೆ ನೋಡಿ ಕಾಣಿಸ್ತಾ ಇದೆಯಾ, ಚಾರ್ಜಿಂಗ್ ಪೋರ್ಟು ಆ್ಯಂಡ್ ಆಕ್ಸ್ ಪೋರ್ಟು, ಮೆಮರಿ ಕಾರ್ಡ್ ಸ್ಲಾಟ್ ಎಲ್ಲ ಈ ಕಡೆ ಸಿಗುತ್ತೆ ನಿಮಗೆ. ಓಕೆ, ಕ್ಲೋಸ್ ಮಾಡೋಣ. ಸೊ ಇದನ್ನು ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಇದೇನಿಲ್ಲ, ಜಸ್ಟ್ ಒಂದು ಲ್ಯಾಂಪ್ ಥರ ಇರುತ್ತೆ. ನೀವು ಎಲ್ಲರೂ ಹ್ಯಾಂಗ್ ಮಾಡೋದಿದ್ರೆ ಬ್ಯಾಗಿಗೆ ಹಾಕ್ಕೊಳ್ಳೋದಿದ್ರೆ, ಟ್ರಕ್ಕಿಂಗ್ ಯಾರು ಮಾಡಬೇಕಾದ್ರೆ ಬ್ಯಾಗಿಗೂ ಹ್ಯಾಂಗ್ ಮಾಡ್ಕೋಬೋದು. ಸೊ ಇದು ಇಲ್ಲಿ ಸ್ಟ್ಯಾಂಡ್ ಥರ ವರ್ಕ್ ಆಗುತ್ತೆ. ಜಸ್ಟ್ ಹಿಂಗೆ ಮಾಡಿ ಪ್ರೆಸ್ ಮಾಡೋದಾಯ್ತು ಅಷ್ಟೇ. ನೋಡಿ, ಜಸ್ಟ್ ಪ್ರೆಸ್ ಮಾಡೋದಾಯಿತು, ಸ್ಟ್ಯಾಂಡ್ ಥರ ಇರುತ್ತೆ ಈ ಥರ. ಸೊ ನೀವು TV ಸ್ಟ್ಯಾಂಡು ಎಲ್ಲಿ ಯೂಸ್ ಮಾಡ್ತೀರೋ ಟೇಬಲ್ ಮೇಲೂ ಈ ಥರ ನೀಟಾಗಿ ಇಟ್ಕೋಬೋದು. ಸೊ ನಾನು ಪವರ್ ಆನ್ ಮಾಡ್ತೀನಿ ಇವಾಗ. ಪವರ್ ಆನ್ ಮಾಡಿದ ತಕ್ಷಣ ಇಂಡಿಕೇಶನ್ ಬರುತ್ತೆ. ನೋಡಿ, ಬ್ಲೂ ಕಲರ್ ಲೈಟ್ ನಿಮಗೆ ಕಾಣಿಸ್ತಿರ್ಬೋದು. ಓಕೆ, ನಾನು ನಿಮ್ಗೆ ಒಂದು ಸಾಂಗ್ ಪ್ಲೇ ಮಾಡಿ ತೋರಿಸ್ತೀನಿ. ಮ್ಯಾಕ್ಸಿಮಮ್ ವಾಲ್ಯೂಮ್. ಓಕೆ, ಸಾಕು, ಕಾಪಿರೈಟ್ ಇಶ್ಯೂ ಆಗೋಗುತ್ತೆ. ಸ್ಪೀಕರ್ ಚೆನ್ನಾಗಿದೆ. ಇದ್ರ ಸೈಜಿಗೆ ಬರೋ ಔಟ್ಪುಟ್ಟಿಗೆ 5 watt ಔಟ್ಪುಟ್ಟಿಗೆ ಇಟ್ ಈಸ್ ವೆರಿ ಗುಡ್. ಸೊ ಇದು ನಿಮಗೆ ಮಾರ್ಕೆಟಲ್ಲಿ ಲೈಕ್ 1400 ಸಿಗುತ್ತೆ. ಹ್ಯಾಂಡಿ ಇದೆ, ಪ್ರೀಮಿಯಂ ಕ್ವಾಲಿಟಿ, ಸ್ಟೈಲಿಶ್ ಲುಕ್ ಇದೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.